ಮುಂದೆ. ಹಾಂ ಆತ ಅರ್ಶಿನ ಕುಂಕುಮ ಎಲ್ಲ ಇಟ್ರಲ್ಲ, ಅದು ಪೂಜೆ ಮಾಡ್ರಿ ಮತ್ತೆ ಕಳ್ಸಕ್ಕೆ ಬಡ ಬಡ ಹೊತ್ಕೊಳ್ಳೋಣಂತ. ಬಾರವ ನೀವೆಲ್ಲರೂ ಕುಂದ್ರಿ, ಎಲ್ರಿಗೂ ಉಡಿ ಕೊಡ್ತಾಳಾಕಿ, ಅಷ್ಟ್ರು ಕುಂದ್ರಿ. ಸುನೀತಾ ನೀನ ಕೊಟ್ಬಿಡವ, ನಾವೆಲ್ಲರೂ ಕುಂದಿರ್ತೀವಿ. ಬರ್ರಿ ಬರ್ರಿ ಅಮ್ಮರ ಬರ್ರಿ, ಬಾರವ ಈಕಿನ ಸರಿತಾ ಬಾ. ಸುನೀತಾ ನೀ ಬಡ ಬಡ ಕೊಡವ ಎಲ್ಲರಿಗೂ. ಹ್ಞೂ ರೀ ಅಮ್ಮರ. ಮೊದ್ಲು ಎಲ್ಲರ ಕೈಯಾಗೂ ಅಕ್ಷತೆ ಕೊಡು. ಏನು ಕಂಕಣ ಕಟ್ಕೋರಿ, ಆಕಿಗೆ ನೀವು ನಿಮ್ಗೆ ಹಾಕಿ ಅಷ್ಟು ಕಂಕಣ ಕಟ್ಕೋರಿ ಕೈಗೆ. ನಾನೇನು ಕಟ್ತೀನಿ, ಕಂಕಣ ಎಲ್ಲದೋ ಅದ್ರಾಗದವನ ಕಟ್ತೀನಿ. ಅಕ್ಷತೆ ಕೊಡವ ಕೈಯಾಗ, ಇಲ್ಲ ಒಂದು ಹೂವಾರ ಕೊಡು, ಖಾಲಿ ಕೈ ಇಡಬಾರ್ದು, ಮಷ್ಟಿ ಒಳಗೆ ಏನಾರ ಕೊಡು, ಕೊಟ್ಟು ಆಮೇಲೆ ಕಟ್ಟು. ಹ್ಞೂ ರೀ ಅಮ್ಮಾರ. ನೀನ್ ಅಕ್ಕಿ ಕಟ್ಟವ, ನೀ ಅಕ್ಕಿ ಕಟ್ಟ, ಬಡ ಬಡ ಕಟ್ರಿ, ಹೊತ್ತಾಗತ್ತ. ಬಾರವ ನನ್ ಸಸಿ, ನಾನಿನ್ನ ಕಟ್ತೀನಿ, ನೀ ನಿನ್ನ ಕಟ್ಟುವಂತಂತ. ಹ್ಞೂ ರೀ ಅತ್ತೀರ. ವಾ ಕುಂದ್ರುನು, ಸುಂತ ಕೊಡ್ತಾಳೆ ಎಲ್ಲರಿಗೂ ಉಡಿ, ಬಡ ಬಡ ತಲೆ ಮೇಲೆ ಹೊತ್ಕೊಂಡು ಹೋಗೋಣಂತ. ನಡ್ರಿ ಬಡ ಬಡ ನಡ್ರಿ. ಹ್ಞೂ ರೀ ಅಮ್ಮಾರ. ಗಂಗಮ್ಮನ ಉಡಿನ ಅಲ್ಲೇ ಗಂಗಮ್ಮನ ಮುಂದೆ ಬಿಟ್ಟು ನಮ್ಮ ಎಲ್ಲ ಅಷ್ಟ್ರು ಕೊಡು ಉಡಿನ. ಹಂಗ ಎಲ್ಲಾರು ಚಂದಾಗ ಗಟ್ಟಾಗ ಸಿಗಿಸ್ಕೊಂಡ್ಬಿಡ್ರಿ. ಉಡಿಯಾಗ ಇದು ಸೆರಗ್ನ್ಯಾಗ ಮುಂದೆ ಸಿಗಿಸ್ಕೊಂಡು ಸೀರಾಗ ಸಿಗಿಸ್ಕೊಂಡ್ಬಿಡ್ರಿ. ಯಾಕಂದ್ರೆ ಬಿಂದಿಗೆ ಹೊತ್ಕೋತೀವಲ್ಲ ಮತ್ತೆ ಉಡಿ ಜಾರ್ತೈತೆ, ಅದಕ್ಕೆ ಚಂದಾಗ ಕುತ್ಕೊಂಡು ಸಿಗಿಸ್ಕೊಂಡ್ಮ್ಯಾಗ ಒಬ್ರೊಬ್ರಿಗೆ ಕೊಡಾನು ಹೊರಸ್ತಾಳಾಕಿ. ಆಮೇಲೆ ನೀನು ಸರಿತಾ ನಿನ್ನ ನಾದ್ನಿಗೆ ತುಂಬವ, ನಿನ್ನ ಇಕ್ಕಿಗೆ ನಿಮ್ಮ ಅತ್ತಿಗೆ ಮಗ. ಹ್ಞೂ ರೀ ಅಮ್ಮಾರ. ಹಚ್ಚವ ಅರ್ಶಿನ ಕುಂಕುಮ ಹಚ್ಚಿ ಬಡ ಬಡ ಉಡಿ ಕೊಡು. ಹೋಗನ್ರಿ ಮತ್ತೆ ತಡ ಆಗತ್ತೆ. ಬಡ ಬಡ ಹೂವು ಕೊಟ್ಟಿಯಾ? ಹ್ಞೂ ರೀ ಅತ್ತೇರ. ಕುಂಕುಮ ಹಚ್ಚಿ ಹೂವು ಕೊಟ್ಟು ಕುಂಕುಮ ಹಚ್ಚಕತ್ತೀನಿ, ಅರ್ಶಿನ ಕುಂಕುಮ ಹಚ್ಚಿ ಉಡಿ ಕೊಡ್ತೀನಿ ರೀ. ಆತವ ಉಡಿ ಕೊಡು. ಅಷ್ಟ್ರಿಗೂ ಹಚ್ಚಿದೆ ಕುಂಕುಮ? ಹ್ಞೂ ರೀ ಅಷ್ಟ್ರಿಗೂ ಹಚ್ಚಿದೆ. ಅಷ್ಟ್ರಿಗೂ ಒಬ್ರೊಬ್ರಿಗೆ ನಾವು ನಿಲ್ತೀವಿ, ಒಬ್ರೊಬ್ರಿಗೆ ತಲೆ ಮ್ಯಾಗ ಕೊಟ್ಬಿಡವ ಕಳ್ಸನ. ಆತಲ ಎಲ್ಲ ಉಡಿ ತುಂಬ್ಕೊಂಡ್ವಿ, ಕಂಕಣ ಕಟ್ಕೊಂಡಿವಿ, ಗಂಗಮ್ಮನ ಉಡಿ ಗಂಗಮ್ಮನ ಮುಂದೆ ಬಿಟ್ಟಿವಿ. ಆತ ಒಬ್ಬೊಬ್ರಿಗೆ ಕೊಡು. ಅಲ್ರಿ ಅಮ್ಮಾರ, ಹೆಂಗೂ ಅಣ್ಣ ಅದನ್ರಿ, ಈರಣ್ಣ ಅದನ್ನ, ಅವ್ರು ಕೊಡ್ಬೋದಲ್ರಿ. ನಾವು ಒಬ್ರೊಬ್ಬ ಕೊಟ್ರೆ ನಾವು ಒಬ್ರೊಬ್ರು ಹೊತ್ಕೊಂಡು ಹೋಗ್ಬಿಡ್ಬೋದು ಮುಂದಕ್ಕೆ. ಕೊಡ್ಬೋದು, ಯಾರು ಕೊಟ್ರೆ ಏನು, ಒಟ್ಟು ಹೊರ್ಸಕ್ಕೆ ಯಾರ ಇಲ್ಲ ಅಂದ್ರೆ ಮತ್ತೆ ನಾವು ಹೊತ್ಕೋಬೇಕ. ಮತ್ತೆ ಅದಾರಂದ್ರೆ ಆತಪ್ಪ ಬಾ, ಮುಂದೆ ಮಾಡಿ ಪೂಜೆ ಮಾಡಿದ್ದನ್ನ ಮುಂದೆ ಮಾಡಿ ಒಬ್ರೊಬ್ರಿಗೆ ಹೊರ್ಸ್ ಬಾ. ಈರಣ್ಣ ಬಾಪ. ಹ್ಞೂ ರೀ ಅಮ್ಮಾರ ಬಂದೆ. ಅಕ್ಕ ಬಿಡ್ಲಾ ನಾನು? ಬಿಡು ಈರಣ್ಣ, ಮೆಲ್ಕ ಬಿಡ. ನಾನು ಹೊತ್ಕೊಂಡು ಸಿಂಬಿ ಇಟ್ಕೊಂಡು ಹೊತ್ಕೊಂಡು ನಡೀತೈತಿ. ಇರ್ಲಿ ಈರಣ್ಣ, ನೀನು ಪೂಜೆ ಸಾಮಾನು ಅದು ಅರ್ಶಿನ ಕುಂಕುಮದ್ದು ಎಲ್ಲಾನು ತಗೋಪ್ಪ. ಇಬ್ರು ತಗೋರಿ, ನೀವು ಮಾವಾಳಿಯ ತಗೊಂಡ್ ಬರ್ರಿ. ಇಕ್ಕಿನೂ ಒಬ್ರ ಕೈ ಹಿಡ್ಕೋರಿ, ಮತ್ತೆ ಎಲ್ಲರೂ ಹಿಂದಕ್ಕೆ ಹೋಗ್ಯಾಳ. ನಡಿಯವ ಗುಂಡವ ಪುಟ್ಟವ, ಬಾ ಬಂಗಾರಿ ಹೋಗಣ. ಇದು ಬಹಳ ವಜ್ಜೆ ಐತಿ ಬಂಗಾರಿ. ನೀ ಬಿಡು ಈರಣ್ಣ, ನಾ ಹೊತ್ಕೊಂಡು ಬಿಡು. ನಡ್ರಿ, ಹೊತ್ತಾಗತ್ತ ಬೈತಾರ. ನಡ್ರಿ ನಾನು ತಗೊಂತೀನಿ, ನಿಮ್ ಮುಂದಕ್ಕೆ ನಡ್ರಿ. ಪೂಜಾ ಸಾಮಾನು ತಗೊಂತೀನಿ, ನಿಮ್ ಮುಂದಕ್ಕೆ ನಡ್ರಿ. ಎಲ್ಲದನ ಸೀನಣ್ಣ ಕರೀಲಿ, ಲಕ್ಷ್ಮಿ ಪದ್ಮಾ. ಬಂದ್ರೆ ಬರ್ರಿ. ರೀ ಪೂಜೆ ಮಾಡಿದ್ವಿ ನಾವು, ಮುತ್ತೈದೆಯರ್ಗ ಪಾದಕ್ಕೆ ನೀರು ಹಾಕಿ. ಈಗ ನೀವು ಏನು ಮಾಡ್ರಿ ಅಂದ್ರೆ, ನೀವು ಮುಂದೆ ಆಕಳ ಮತ್ತು ಕರ ಹೊಡ್ಕೊಂಡು ಒಳಗೆ ಹೋಗಿ ಎಲ್ಲ ಇದು ಮಾಡ್ರೆ, ಇವ್ರು ತಂದು ತುಂಬಿದ ಕಳಸನ ಅಲ್ಲಿ ಇಡ್ತಾರೆ ಪೂಜೆ ಮಾಡಲ್ಲಿ. ನೀವು ನಡ್ರಿ ಒಳಗೆ. ನೀ ಬಾರವ, ನೀ ಬಾ ಪದ್ಮಾ, ಅದು ಒಳಗೆ ಒಂದು ಬಾ. ಭಾಳ ಕ್ಯಾರೆಕ್ಟರ್ ಆಗಿರೋದ್ರಿಂದ ಆಕಳ ಒಳಗೆ ತೊಗೊಂಡು ಬಾಗಿಲ್ದಾಗ ಹೋಗಕ್ಕೆ ಆಗಲ್ಲ. ಯಾಕಂದ್ರೆ ಇವ್ರು ಮುತ್ತೈದರ ಮತ್ತೆ ಸರಿಸ್ಬೇಕಾಗ್ತೈತಿ. ಅದಕ್ಕೋಸ್ಕರ ಅದನ್ನ ತೋರಿಸ್ತಾ ಇಲ್ಲ, ಅನ್ಕೊಂಡ್ಬಿಡ್ರಿ ಆಕಳ ಹೋಗೈತಿ ಅಂತ ಹೇಳಿ. ಈಗ ನೆಕ್ಸ್ಟ್ ಇನ್ನು ಹಾಲು ಉಗ್ಸಕ್ಕೆ ಹೋಗ್ತಾರೆ ಇವನ್ನೆಲ್ಲ ಇಟ್ಬಿಟ್ಟು. ಇವನ್ನೆಲ್ಲ ಕಳ್ಸನ ಮುಖ ಮುಂದೆ ಮಾಡಿ ಮತ್ತೆ ಒಬ್ರೊಬ್ಬರ ಇಡ್ರಿ. ತುಂಬಿದ ಕಳ್ಸನ. ಆಮೇಲೆ ಒಬ್ರೊಬ್ಬರ ಒಳಗೆ ಹೋರಿ. ಈಗ ಆಮೇಲೆ ಏನು ಮಾಡ್ತಾರ ಅವರು, ಇದು ಏನದು ನವಗ್ರಹ ಪೂಜೆ ಮಾಡೋರು ಮತ್ತು ಹೋಮ, ಅವರು ಏನೇನು ಹೋಮ ಮಾಡ್ತಾರ, ಹೋಮ ಮಾಡ್ಸಕತ್ತಾರ ನಾವು ಪದ್ಮ. ರೀ ಅದು ಮಾಡ್ತಾರಲ್ರಿ, ಹೋಮ ಮಾಡಕತ್ತಾರ್ರಿ, ಸ್ವಾಮಿಯರ್ ಬಂದಾರ. ಅದು ಯಾವ ಹೋಮ ಏನಂತಾರ ನಮಗೂ ಏನು ಅಷ್ಟು ಗೊತ್ತಿಲ್ರಿ. ನಮ್ಮೂರಾಗೆಲ್ಲ ಏನ್ರಿ ಸುಮ್ಮನೆ ಹಾಲು ಕೃಷಿ ಮನೆ ಹೋಗ್ಬಿಡ್ತಿದ್ರು. ಇವಾಗ ನಾವ ಇಷ್ಟೆಲ್ಲ ಮಾಡಕತ್ತಿರೋದು ಹಳ್ಳ್ಯಾಗ. ಮೊದಲೆಲ್ಲ ಎಲ್ಲಿತ್ರಿ ಇಂಥವೆಲ್ಲ ಇದ್ದಿದ್ದಿಲ್ಲ. ಇಲ್ಲ ಅತ್ತ ಸ್ವಾಮಿ ಹೇಳ್ಯಾನ, ಅದು ಎಂತ ಹೋಮ ಮಾಡ್ಬೇಕು, ಶಾಂತಿ ಹೋಮ, ವಾಸ್ತು ಹೋಮ ಏನೇನ ಅಂತಂದು ಹೇಳಕತ್ತಿದ್ದ ಸ್ವಾಮಿ. ಅದಕ್ಕೆ ಮಾಡ್ಸಕತ್ತಾರ. ಆತ ಅಲ್ಲಿ ಹೋಗಿಡ್ರಿ. ಆಮೇಲೆ ನಡ್ರಿ ನಾವೆಲ್ಲ ಹೆಣ್ಮಕ್ಳು ಹೋಗಿ ಹಾಲು ಉಕ್ಸನ. ಹಾಲು ಕುಸಿ ಇನ್ನೇನೈತಿ, ಉಣ್ಣೋದು ಹೋಗೋದು ಊರಿಗೆ ಅಷ್ಟೇ. ನೀ ನಡಿಯವ ಮೊದ್ಲು ಮನಿ ಮಗಳು, ಮೊದ್ಲಿಗೆ ಹೋಗಿ ಸುನೀತಾ. ಹೌದೋಡ ಅಮ್ಮರ ಬರ್ರಿ, ನೀವು ಬರ್ರಿ ಮೇಲಕ್ಕೆ ಬರ್ರಿ. ಮಾಮ ನಂಗೆ ಜಾನಕಿ ಕೊಡ್ತಾ, ಮಾಮ ನಂಗೆ ₹1 ಕೊಡ, ಮಾಮ ನಂಗೆ ₹1 ಕೊಡ. ಯಾಕ ಅಲ್ಲಿ ಅಡಿಗೆ ಮನೆಗೆ ಹಾಲು ಕುಡಿಸ್ತಾರ. ಈಗ ಹಾಲು ಉಕ್ಕಿದ್ವು ಅಂದ್ರೆ ಎಲ್ಲರಿಗೂ ಸಕ್ಕರೆ ಹಾಲು ಹಾಕಿ ಕುಡಿಯಕ್ ಕೊಡ್ತಾರ. ಬಾ, ನೀಗಲ್ಲ ಹಸು ಹೋಗುತ್ತೆ ತಂದಿ ಇಲ್ಲ ಅಲ್ಲಿ ಬಾವಿ ಹತ್ರ. ಬಾ ಕುಡಿ ಬಾ, ಹಾಲು ಕುಡಿ ಬಾ. ಇರ್ಲಿ ಬಿಡ್ರಿ ಮಾವರ, ₹1 ಅಂತ ಕೊಡ್ತೀನಿ. ಬ್ಯಾಡ್ ಬಿಡಿ ಇರೋಣ, ವಾಂತಿ ಮಾಡ್ಕೊತಾಳ. ಅಂತದಿಂತ ತಿಂತಾಳ, ತನಗ ಜೀರ್ಣ ಆಗುದಿಲ್ಲ ಬಿಡುದಿಲ್ಲ, ಕುತ್ಕೊಂಡು ವಾಂತಿ ಮಾಡ್ಕೊಂತಾಳ. ಬ್ಯಾಡ್ ಬಿಡು. ನೋಡ ಮತ್ತೆ ಅತ್ತ ಮಾಡ್ತೀನಿ ನಾನೀಗ. ಸುಮ್ನೆ ಬಂದ್ರೆ ಸರಿ. ಈಗ ನೀನು ಪುಟ್ಟಿ
ಮಾವಾರ ನಮಗಂಕ್ರಿ ಯಾರ್ಯಾರಿಗೂ ಹೆದ್ರಲ್ರಿ ಮನ್ಯಾಗ. ನನಗೂ ಹಿಂಗ ಮಾಡ್ತಾಳ, ಅಪ್ಪಗೂ ಹಂಗ ಮಾಡ್ತಾಳ. ನಮಗ್ ಯಾರಿಗೂ ಹೆದ್ರಲ್ ಬಿಡ್ರಿ. ಅವಗೂ ಹೆದ್ರಲ್ಲ, ದೊಡ್ಡವಾಗ ಹೆದ್ರಲ್ಲ, ಯಾರಿಗೂ ಹೆದ್ರಲ್ಲ. ನೀವ ನೋಡ್ರಿ ಈಕಿನ ಹೆದರ್ಸದ. ಅಕ್ಕಗೂ ಹೆದ್ರಲ್ರಿ, ಸುಂಟಕ್ಕಗೂ ಹೆದ್ರಲ್ಲ ಈಕೇನ ಮಗಳು. ಇಲ್ಲೇನು ಅಂಗಡಿಗೆ ಏನ್ ಕಿಟಕಿಗೆ ಇದು ಜಾಗ ಬಿಟ್ಟಿರೋದು? ಇದು ಕ್ವಾಣಿದ್ರಿ ಕಿಡಿಕಿ. ಏನೈತಲ್ರಿ ಇಲ್ಲಿ ಒಂದ್ ಇದನ್ ಕಪಾಟ್ನ ಅಂತ ಹಾಕ್ಸ್ಕೊಂಡು ಅಂಗಡಿ ಮಾಡ್ಬೇಕು ಅನ್ಕೊಂಡಿವ್ರಿ. ಹೌದಾ, ಚಲೋ ಬಿಡು ಚಲೋ. ಅಂದ್ರ ಮತ್ತೆ ಓಣಿ ಕಟ್ಟ್ಯಾಗ ಮತ್ತೆ ಇರ್ಬೇಕು. ಇನ್ನೇನೈತಿ, ಇನ್ನೊಮ್ಮೆ ಮತ್ತೊಮ್ಮೆ ಬರ್ತೀವಲ್ಲ ಯಾವಾಗಾರ. ಈಗ ಹೋಗಿ ಅವಾಗಲೇ ಅಂಗಡಿ ಇಟ್ಟಿರ್ತೀಯ. ಈಗ ಲೇ ನೋಡಲ್ಲಿ ಪುಟ್ಟಕ್ಕ, ಮಾಮಂದ ಅಂಗಡಿ ಬರ್ತೈತಿ. ನೀನು ಮತ್ತೆ ಇನ್ನೊಮ್ಮೆ ಊರಿಗೆ ಬರೋದ್ರಾಗನ ಮಾಮಂದ ಹೊಸ ಅಂಗಡಿ ತಯಾರಾಗಿರ್ತೈತಿ. ಅವಾಗ ಕೊಬ್ಬರಿ ಮಿಠಾಯಿ, ಆಮೇಲೆ ಪೇಡೆವು, ಮತ್ತ ಬಿಸ್ಕೆಟ್, ಬ್ರೆಡ್ ಎಲ್ಲ ಇಟ್ಟಿರ್ತಾನೆ ಮಾಮ ನಿಂಗೆ ತಿನ್ನಾಕ. ಚೀಟ್ ಅಂತ, ಅಡಿಕೆ ಅಂತ, ಎಲಿ ಅಂತ ಅಲ್ಲಪ್ಪ ಇರಣ್ಣ. ಹ್ಞೂನ್ರಿ, ನಮ್ಮ ಓಣ್ಕಟ್ನ್ಯಾಗ ಎಲ್ಲೂ ಇಲ್ಲಲ್ರಿ ಅಂಗಡಿ, ದೂರ ಅದಾವ. ಅದಕ್ಕೆ ನಾನು ಒಂದು ಕಿರಾಣ ಅಂಗಡಿನ ಮಾಡ್ಕೊಳಣ, ಅಪ್ಪ ಹೊಲ್ದಾಗ ಮಾಡ್ತಾನ ಅಂತಂದು ಕಿರಾಣ ಅಂಗಡಿ ಮಾಡೋಣ ಅನ್ನೋದ ನಂದು ಇರೋದ್ರಿ. ಅದಕ್ಕೆ ಮಾಡ್ಸಿವ್ ನೋಡ್ರಿ ಇದನ್ನ. ಚಂದಾಗೈತಪ್ಪ, ಮನಿ ಭಾಳ ಚಂದಾಗೈತ್ ಕರೆನ. ಹೌದ್ರಿ ಮಾವರ, ಬರ್ರಿ ಅವ್ರು ಹಾಲು ಕುಸ್ತಾರ, ಹೋಗೋಣ. ನಡಿ ನಡಿ ಹೋಗೋಣ ನಡಿ. ಚಂದ ಮಾಡಿರವ ಒಲಿ ಪೂಜೆನ, ಭಾಳ ಚಂದ ಆಗೈತಿ. ಆತ ಒಲಿ ಪೂಜೆ ಎಲ್ಲ ಹಾಲು ಸಿದ್ಧಾತ. ಎಲ್ರಿಗೂ ಒಂದೊಂದು ಒಟಕ್ ಹಾಕಿ ಒಂದಿಸಿ ಸಕ್ಕರೆ ಹಾಕಿ ಕೊಡು. ಇಲ್ಲಿದ್ದಾರ ಕುಡಿಯನ್ನ. ಇನ್ನ ಅಲ್ಲಿ ಹೋಮ ಮಾಡ್ತಾರ ಸ್ವಾಮಿಯರ್ ಕುತ್ಕೊಂಡು. ನಡ್ರಿ ಎಲ್ಲರೂ ಅಲ್ಲಡ್ರಿ. ಇನ್ನ ಶಾಂಭಗಮ್ಮರ ಅದು ಲಕ್ಷ್ಮೀದೊಂದು ರೆಡಿ ಮಾಡ್ಬೇಕಲ್ರಿ. ಅಯ್ಯೋ ನಿನ್ನ, ನನಗೆ ನೆನಪ ಇಲ್ಲವಾ. ಮತ್ತೆ ತಯಾರು ಮಾಡ್ರಿಲ್ಲ, ಬಡ ಬಡ ಪೂಜೆ ಮಾಡ್ಬಿಡ್ರಿ. ನೀವು ಮನೆಗಿದ್ದಾರ ಮಾಡ್ಬೇಕಿಲ್ಲ? ಮಾಡೀವ್ರಿ, ನಾವು ಮಾಡೀವಿ, ಎಲ್ಲ ತಯಾರೈತಿ. ಮತ್ತು ಮನೆ ಹೆಣ್ಮಕ್ಳು ಬಂದು ಮಾಡಲಿ ಅಂತಂದು ಕಾಯಕತ್ತಿದ್ವಿ. ಹೆಂಗೂ ನಮ್ಮ ಸುಂತ ಅದಾಳ, ಆಕೆ ಎಲ್ಲ ನಾವು ತಯಾರು ಮಾಡೀವ್ರಿ. ಏನಿಲ್ಲ, ಆಕೆ ನೀರು ಕುಂಕುಮಾರ್ಶನ ತೋರಿಸಿ ಪೂಜೆ ಮಾಡ್ಬಿಟ್ರೆ ಆತ್ರಿ, ಅಷ್ಟೇ, ಇನ್ನೇನಿಲ್ಲ. ಹೌದನ? ದೇವ್ರ ಮನೆಗೆಲ್ಲ ಸಜ್ಜೈತಿಲ್ಲ. ಒಂದು ಕೆಲಸ ಮಾಡ್ರಿ, ನಾವೆಲ್ಲ ಇಲ್ಲೇ ಇರ್ತೀವಿ. ಕವಿತಾ, ನಮ್ಗೆಲ್ರಿಗೂ ಒಂದು ವಾಟಕ್ಕೆ ಹಾಲಕ್ಕೆ ಕೊಡವ. ನಾವು ಮತ್ತು ಗಂಗಮ್ಮನ ಪೂಜೆ ಮಾಡ್ಕೊಂಬಂದ್ಮ್ಯಾಗ ನಾಷ್ಟ ಮಾಡಿದ್ರಾತಂತಂದು ಕುಂತಿದ್ವಿ. ಮತ್ತು ಇವರು ಏನು ತಿಂದಿಲ್ಲ, ನಿಮ್ಮವ್ವ ನಿಮ್ಮ ದೊಡ್ಡವ. ಅದಕ್ಕೆ ಅವ್ರಿಗೂ ಒಂದೊಂದು ಲೋಟ ಹಾಲು ಕೊಡು. ನೀವು ಹೋಗು ಸುನೀತಾ, ನೀವು ಹೋಗಿ ಪೂಜೆ ಮಾಡ್ಕೊಂಬ, ಹೋಗವ. ಮಂಗಳಾರತಿ ಮಾಡೋದ ಕರಿ, ಎಲ್ಲರೂ ಬರ್ತೀವಿ. ಏನು? ಹೂ ರೀ ಅಮ್ಮಾರ, ಆತ್ರಿ. ಆಕಿಗೂ ಒಂದು ಕೊಟ್ಟು ಬಿಡ್ಬೇಕಿಲ್ರಿ, ಒಂದು ಹೊಟ್ಟೆ ಹಾಲು ಕುಡ್ದೋಕಿದ್ಲ. ಆಕಿ ಏನೂ ತಿಂದಿಲ್ಲ, ಮುಂಜಾಲಿಂದ ಉಪವಾಸ ಅದಾಳ. ಇರ್ಲಿ. ಈಗ ಲಕ್ಷ್ಮಿ ಎಡಿ ಬರ್ತತಲ್ಲ, ಉಂಡ ಬಿಡ್ಲಾಕಿ ಲಕ್ಷ್ಮಿ ಎಡಿನ. ಮತ್ತೆ ತಡ ಮಾಡೋದ ಬೇಡ ಅಲ್ರಿ ಮರ. ಮುತ್ತೈದೆಡಿ ಇರ್ತಾವಲ್ರಿ, ಅವ್ರಿಗೆ ಇಲ್ಲೇ ಉಣ್ಸೆ ಬಿಡೋದು. ಈಗ 5 ಮಂದಿ ನೀವು ಉಂಡ ಬಿಡ್ರಿ, ನಾವು ನೋಡೋಣಂತೆ. ಮತ್ತೆ ಅಲ್ಲಿ ಅಡಿಗೆ ತಯಾರಾಗೈತ್ರಿ. ನಾವು ಮತ್ತೆ ಉಪ್ಪಿಟ್ಟು ಮಾಡಿಸಿದ್ರಿ. ಮತ್ತೆ ಹೊರಗ್ಲಾರ ಅವ್ರು ಇವ್ರು ಬರ್ತಾರಲ್ಲ. ಮತ್ತೀಗ ಅಡಿಗೆ ತಯಾರೈತ್ರಿ. ಮತ್ತೆ ನೈವೇದ್ಯಕ್ಕಂತಂದು ನಾವು ಮತ್ತಿಲ್ಲಿ ಪಲ್ಯ, ಚಪಾತಿ, ಹೋಳಿಗೆ ಮಾಡೇ ಬಿಟ್ಟಿವಿ ನಾವು ಲಕ್ಷ್ಮಿ ಅಡಿಗೆ. ಮತ್ತು ಹೊರಗಲ್ದ ಹೆಂಗೆ ಹೊರಗೆ ಮಾಡಿದ್ದಂಕ್ರು ಮತ್ತೆ ಮಾಡೋಕ್ಕಾಗಲ್ಲಲ್ರಿ. ಅದಕ್ಕೆ ನಾವು ಮನ್ಯಾಗ ಮಾಡೀವಿ. ನೀವು ಅದನ್ನ ಉಂಡು ಬಿಡುವಂತ್ರಿ ಅಂತಲ್ಲ. ನೀವು ಮುತ್ತೈದ್ರಿ ಎಡಿ ಬ್ಯಾರೇನ ಐತಿ. ಲಕ್ಷ್ಮಿ ಎಡಿ ಹಿಡಿತಾಳಲ್ಲ, ಅದನ್ನ ನಮ್ಮ ಸುಂತ ತಗೊಂತಾಳ. 5 ಮಂದಿ ಮುತ್ತೈದ್ರಿ ಎಡಿ ಐತಲ್ಲ, ಅದನ್ನ ನೀವು ಉಂಡ ಬಿಡ್ರಿ ಪೂಜೆ ಮಾಡಿ. ಹಾಂ ಹೌದಲ್ಲ, ಹಂಗೆ ಮಾಡ್ಬೇಕು. ನಾವು ಭಾಳ ದಿನ ಆಗೈತವ, ನಮ್ಗೆ ಏನು ನೆನಪಿರೋದಿಲ್ಲ, ವಯಸ್ಸೊಂದಾಗ್ಯಾವ. ಹೌದಲ್ಲ, ಮನ್ಯಾಗ ಮಾಡಿರ್ತೀರಿ ಅಡ್ಗೆ. ಹೌದಾಳ, ನೇಮದ್ಲೇ ಮಾಡಿರ್ತೀರಿ, ನೇಮ ನಿತ್ಯ ಮಾಡಿರ್ತೀರಿ. ಆತಾಳ ಹಂಗಂದ್ರೆ ಮತ್ತೆ ಇನ್ನೇನೈತ ಸರಿತಾ. ಮತ್ತೆ ಉಂಡ ಬಿಡ್ತಾ ಬಿಡಿ. ಈಗ ಮತ್ತೇನು ಹಾಲು ಪಾಲು ಕುಡಿಯೋದ್ರಾಗ ಏನೈತಿ ಅಂದ್ರೆ ಪದ್ಧತಿ ಐತಿ. ಮಾಡೋರು ಕೊಡ್ತಾರ, ಅದು ಸಕ್ಕರೆ ಹಾಕಿದ್ದು ಮತ್ತೆ ಸಿಹಿ ಉಣ್ಬೇಕಂತಂದು ಕುಡಿಯೋಣ ತಗೋರಿ. ಈ ಪೂಜೆ ಮಾಡ್ಕೊಂಬಂಬಿಡಣ. ಆಮೇಲೆ ಒಂದು ಹಾಲು ಕುಡಿದು ಉಂಡ ಬಿಡನ್ರಿ. ಮತ್ತೇನು ಆತಲ್ಲ, ಮುಗಿತೆಲ್ಲ, ಇನ್ನೇನಿಲ್ಲ. ಅಲ್ಲಿ ಹೋಮ ಮಾಡಕತ್ತಾರ, ಮತ್ತು ಅವ್ರು ಸ್ವಾಮಿಯರು ಹೋಮ ಮಾಡ್ತಾರ. ಮತ್ತು ಅಲ್ಲೊಂದು ಇಟ್ಕೊಂತು ಬಂದ್ವಿ ಅಂದ್ರೆ ನಮ್ಮ ಅಕ್ಕವು ಸ್ವಾಮಿಯರು ಅಕ್ಕ ಕೆಲಸ. ಹೌದಿಲ್ಲ? ಹ್ಞೂನ್ರಿ. ಅದಕ್ಕೆ ರೀ ಎಲ್ಲ ತಯಾರೈತಿ. ಮತ್ತು ಎಲ್ಲರೂ ನೀವು ಉಂಡ ಬಿಡುವಂತ್ರಿ ಅಂತ. ನಾವು ಹೋಗಿ ನೈವೇದ್ಯದ ತಾಟ್ ರೆಡಿ ಮಾಡ್ತೀವಿ ಇಬ್ರು. ಬಾರ ಪದ್ಮಕ್ಕ, ನಾವು ತಯಾರು ಮಾಡೋಣ ಬಾ. ನಡಿಯವ, ನಡಿ ಹೋಗವ. ಒಂದಿಟ್ಟು ಲಕ್ಷ್ಮೀ ಪೂಜೆ ಮಾಡ್ಬೋಗು ಮಗಳ. ನಮ್ಮ ಈರಣ್ಣನ ಏನ್ ತಿದ್ದಿದ್ರ ಮತ್ತೆ ಎಲ್ಲ ಆಕೆ ಮಾಡ್ತಿದ್ಲ, ಮನಿ ಮಹಾಲಕ್ಷ್ಮಿ ಸೊಸಿ. ಮತ್ತಿನ್ನ ನಮ್ಮ ಈರಣ್ಣಂದು ಮದುವೆ ಇಲ್ಲಲ್ಲ, ಮತ್ತೆ ಈರಣ್ಣನ ಮದುವೆ ತಂದಿದ್ರಂತ್ರ ಬಿಡು, ಓಡಾಡಿ ಮಾಡ್ತಿದ್ದಕ್ಕೆ. ಹೂ ರೀ ಅಮ್ಮರ, ಬರ್ತೀನಿ. ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ರೀ. ಬಹುಶಃ ಎಲ್ಲರಿಗೂ ಗೊತ್ತಾಯ್ತು ಅನ್ಕೋತೀನಿ. ನಾಳೆಯಿಂದ ಮತ್ತೆ ನಾರ್ಮಲ್ ಆಗಿ ಸ್ಟೋರಿಗಳು ಬರ್ತಾವು. ಧನ್ಯವಾದಗಳು. ನಿಮಗೆ 1% ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಇಷ್ಟೇ ರೀ, ಇನ್ನೇನಿಲ್ಲ. ಹೋಗ್ತಾರೆ, ಮತ್ತಿನ್ನು ಪೂಜೆದು ನಮಸ್ಕಾರ ಮಾಡೋಗ್ತಾರೆ, ಹೋಮ ಮಾಡಿರೋ ನಮಸ್ಕಾರ ಮಾಡ್ತಾರೆ. ನವಗ್ರಹ ಪೂಜೆ ಆಗಿರ್ತೈತಿ, ಅದನ್ನು ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಊಟ ಮಾಡ್ತಾರೆ, ಅಷ್ಟೇ ರೀ. ಮತ್ತು ಹೋಗೋರಿಗೆ ಬರೋರಿಗೆ ಇದು ಕೊಡೋದು, ಏನು ಜಂಪರ್ ಪೀಸ್ ಕೊಡ್ತಾರೆ. ಅರ್ಶಿನ ಕುಂಕುಮ ಕೊಟ್ಟು ಕಳಿಸ್ತಾರೆ. ಮತ್ತು ಯಾರು ಬೀಗ್ತಾರ ಬಂದಿದ್ರೆ ಮತ್ತೆ ಸೀರೆ ಕೊಡ್ತಾರೆ, ಕುಂಕುಮ ಹಚ್ಚಿ. ಇನ್ನೇನಿಲ್ಲ, ಇಷ್ಟೇ. ಅಂದ್ರೆ ಮತ್ತೆ ಬೇಸರ ಆಗಬಾರ್ದಲ್ಲ, 3-4 ಎಪಿಸೋಡ್ ಮಾಡಿದ್ರೆ. ಅದಕ್ಕೋಸ್ಕರ ಕತೆ ಮಾಡಿರಿ ಅಂತ ನಿನ್ನೆನೇ ಕಮೆಂಟ್ ಬಂದವು. ಸೊ ಅದಕ್ಕೆ ನಾಳೆಯಿಂದ ಕತೆ ಮಾಡ್ತೀನಿ. ಧನ್ಯವಾದಗಳು. ಯಾರು ನಮ್ಮ ಚಾನಲ್ ನೋಡಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಲೈಕು, ಶೇರು, ಕಮೆಂಟ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ. ಧನ್ಯವಾದಗಳು.